ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕನಕ ಮೀನನ್ನ ಹಾಸ್ಪಿಟ್ಲಿಗೆ ಕರೆದಾಗ ಅಲ್ಲಿಗೆ ರೋಹಿಣಿ ಬಂದಿರ್ತಾಳೆ. ರೋಹಿಣಿನ ನೋಡಿ ಕನಕ ರಿಸೆಪ್ಷನ್ ಅಲ್ಲಿ ವಿಚಾರಿಸ್ತಾಳೆ. ರೋಹಿಣಿ ಎರಡನೇ ಮಗುಗೆ ಗರ್ಭಿಣಿ ಆಗ್ತಾ ಇಲ್ಲ ಅಂತ ಬಂದಿರ್ತಾಳೆ ಅಂತ ಗೊತ್ತಾಗುತ್ತೆ. ಮೀನಾ ಈ ವಿಷಯ ಕೇಳಿ ಶಾಕ್ ಅಲ್ಲೇ ಮನೆಗೆ ಬರ್ತಾಳೆ. ಮನೆಗೆ ಬಂದ ತಕ್ಷಣ ಶಾಂತಿ ಟೀ ಮಾಡು ಅಂತ ಹೇಳಿದ್ರೆ ಮೀನಾ ಟಿವಿ ಆಗ್ತಾ ಇರ್ತಾಳೆ. ಶಾಂತಿ ರೇಗ್ತಾಳೆ. ಅದಕ್ಕೆ ನೆನೆಸ್ಕೊಂಡು ನಿಧಾನಕ್ಕೆ ಅಡುಗೆ ಮನೆಗೆ ಹೋಗಿ ಟೀ ಬದಲು ಕಾಫಿ ಮಾಡ್ಕೊಂಡ್ ಬರ್ತಾಳೆ. ಕಡೆ ಮನೋಜ ಮತ್ತೆ ರೋಹಿಣಿ ಇಬ್ರು ತುಂಬಾ ಖುಷಿಯಿಂದ ಒಂದ್ ಕೈಯಲ್ಲಿ ಸ್ವೀಟ್ ಬಾಕ್ಸ್ ತಗೊಂಡು ಇದ್ದಾರೆ. ಆಗ ಶಾಂತಿ ಬಂದು, ಏನೋ ಮನೋಜ ಅಲ್ಲಿ ಇಷ್ಟೊಂದು ಖುಷಿ ಇದೆ, ಏನ್ ವಿಷಯ ಅಂತ ಕೇಳಿದಾಗ, ನಿನ್ಗೊಂದು ಗುಡ್ ನ್ಯೂಸ್ ಅಮ್ಮ ಅಂತ ಖುಷಿಯಿಂದ ಹೇಳ್ತಾನೆ ಮನೋಜ. ಆಗ ಶಾಂತಿ, ಏನೋ ಮನೋಜ ಖುಷಿ ಪಡೋ ವಿಷಯ ಏನೋ ಅಂತದ್ದು ಅಂತ ಶಾಂತಿ ಕೇಳ್ತಾರೆ. ನಿಜವಾಗ್ಲೂ ಗುಡ್ ನ್ಯೂಸ್ ಅತ್ತೆ, ಮನೋಜ ಅವ್ರು ಹೇಳ್ತಾ ಇರೋದು ಒಳ್ಳೆ ಗುಡ್ ನ್ಯೂಸ್, ಅಂತೂ ತುಂಬಾ ಖುಷಿ ಆಗ್ತಿದೆ ಅಂತ ರೋಹಿಣಿ ಹೇಳಿದಾಗ ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ ಅದು ಅಂತ ಶಾಂತಿ ಕೇಳ್ತಾರೆ. ಆಗ ಮನೋಜ, ಮೊದಲು ಸ್ವೀಟ್ ತಿನ್ನಮ್ಮ ಅಂತ ಹೇಳಿ ಸ್ವೀಟ್ ತೆಗೆದು ಶಾಂತಿ ಬಾಯಿಗೆ ತುರುಕ್ತಾನೆ. ಮನೋಜ, ಇಷ್ಟೊಂದು ಖುಷಿಯಾಗಿದ್ದೀರಾ, ಸ್ವೀಟ್ ಬೇರೆ ತಿನ್ನಿಸ್ತಾ ಇದ್ದೀರಾ? ಹಾಗಾದ್ರೆ ನನಗೆ ಗೊತ್ತಾಯ್ತು, ರೋಹಿಣಿ ನಿಂದೆ ತಾನೇ ಗುಡ್ ನ್ಯೂಸ್ ಅಂತ ಹೇಳ್ತಿರುವಾಗ, ಅಯ್ಯೋ ಅತ್ತೆ ಒಂದ್ ನಿಮಿಷ ಇರಿ, ಇಲ್ಲ ಏನಿಲ್ಲ, ನೀವ್ ಆತರ ಎಲ್ಲ ತಿಳ್ಕೊಬೇಡಿ, ನೀವ್ ಅನ್ಕೊಂಡಂಗೆ ಏನಿಲ್ಲ, ನೀವ್ ಅನ್ಕೊಂಡಿರೋ ತರ ಗುಡ್ ನ್ಯೂಸ್ ಇದಲ್ಲ ಅಂತ ಹೇಳಿದಾಗ ಶಾಂತಿ ಮುಖ ಸಪ್ಪೆ ಮಾಡ್ಕೊಂಡು, ಅಮ್ಮ ಗುಡ್ ನ್ಯೂಸ್ ಅಂದ್ರೆ ಬರೀ ಮಗು ಆಗೋದ್ ಮಾತ್ರನಾ? ಇದು ನಮ್ ಶಾಪಲ್ಲಿ ದೊಡ್ಡದು 7 ಟಿವಿ ಸೇಲ್ ಆಗೋಯ್ತು ಕಣಮ್ಮ ಗುಡ್ ನ್ಯೂಸ್ ಅಂತ ಹೇಳ್ತಿರುವಾಗ, ಇದಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀರಾ ಅಂತ ಶಾಂತಿ ಹೇಳ್ತಾರೆ. ಏನಮ್ಮ ನೀನು ಈಗ ಹೇಳ್ತಾ ಇದೀಯಾ, ನಮ್ ಶೋರೂಮ್ ಓಪನ್ ಮಾಡಿದಾಗಿಂದ ಇದೇ ಫಸ್ಟ್ ಇಷ್ಟೊಂದು ವ್ಯಾಪಾರ ಆಗಿರೋದು, ಇದರಲ್ಲಿ ಲಾಭ ಜಾಸ್ತಿ ಬಂದಿದೆ, ಅದಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದೀವಿ ಅಂತ ಮನೋಜ್ ಹೇಳಿದಾಗ, ಸಾಕ್ ಸುಮ್ನಿರ, ಅವಾಗಿಂದ ವಟ ಅಂತಾನೆ ಇದೆಯಾ, ಯಾವ ಸೀಮೆ ಗುಡ್ ನ್ಯೂಸ್ ಅಂತ ಶಾಂತಿ ಹೇಳ್ತಾರೆ. ಅಮ್ಮ ಏನಮ್ಮ ನೀನು ಇಷ್ಟು ಕೇವಲವಾಗಿ ಮಾತಾಡ್ತಾ ಇದೀಯಾ, ಎಷ್ಟೊಂದು ಲಾಭ ಬಂದಿದೆ ಗೊತ್ತಾ ನಿನಗೆ? ಅಷ್ಟೇ ತಾನೇ, ಬಿಡು ಮನೋಜ, ನಾನೆಲ್ಲೋ ನಿಮ್ಮಿಬ್ಬರಿಗೂ ಮಗು ಆಗ್ತಾ ಇದೆ ಅಂತ ಅನ್ಕೊಂಡೆ, ಮನೆಯಲ್ಲಿ ಮಗು ಓಡಾಡ್ಬೇಕು ಅಂತ ನಂಗೂ ಆಸೆ ಇರಲ್ವೇನೋ, ಮಗುನ ಎತ್ತಿ ಮುದ್ದಾಡ್ಬೇಕು ಅಂತ ನಾನು ಎಷ್ಟೊಂದು ದಿನದಿಂದ ಕಾಯ್ತಾ ಇದ್ದೀನಿ. ನೀವಿಬ್ರು ನೋಡಿದ್ರೆ ಬರೀ ಬಿಸ್ನೆಸ್ ಅದು ಇದು ಅಂತ ಓಡಾಡ್ತಾ ಇದ್ದೀರಾ, ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ನಿಮ್ ಗಮನನೇ ಇಲ್ವಲ್ರೋ? ಅಕ್ಕಪಕ್ಕದ ಮನೆಯವರು ಮಗು ಎತ್ಕೊಂಡು ಓಡಾಡ್ತಾ ಇದ್ರೆ ಮಗು ಜೊತೆ ಆಟ ಆಡ್ಬೇಕು ಮುದ್ದಾಡ್ಬೇಕು ಅಂತ ಎಷ್ಟೊಂದು ಆಸೆ ಆಗ್ತಿದೆ ಗೊತ್ತಾ ನಿಮಗೆ? ರೋಹಿಣಿ ಹತ್ರ ಬಂದು, ಅಲ್ಲಮ್ಮ ರೋಹಿಣಿ, ಅವನ್ಗಂತೂ ಬುದ್ಧಿ ಇಲ್ಲ, ಆದ್ರೂ ಒಂದ್ ಮೊಮ್ಮಗನ ನನ್ನ ಕೈಲಿ ಕೊಡು ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಮೀನಾ ಕಾಫಿ ತಗೊಂಡ್ಬಂದು ರೋಹಿಣಿನೇ ಶಾಕ್ ಇಂದ ನೋಡ್ತಾ ಇರ್ತಾಳೆ. ಮೀನಾ, ನಿನಗೆ ಕಾಫಿ ಮಾಡು ಅಂತ ಟೀ ಮಾಡು ಅಂತ ಹೇಳಿ ಎಷ್ಟೊತ್ತೆ ಆಯ್ತು, ತಗೊಂಡ್ ಬಾರೆ, ಇನ್ನು ಏನ್ ಮಾಡ್ತಿದ್ಯಾ ಅಂತ ಹೇಳಿದಾಗ ಮೀನಾ ರೋಹಿಣಿ ಯೋಚನೆಲೆ ಶಾಂತಿಗೆ ಟೀ ಬದಲು ಕಾಫಿ ಮಾಡ್ಕೊಂಡ್ ತಂದು ಕೊಡ್ತಾಳೆ. ಮೀನಾ, ನಾನ್ ಟೀ ಮಾಡಕ್ಕಲ್ವೇನು ಹೇಳಿದ್ದು, ಕಾಫಿ ಮಾಡಿದ್ಯಲ್ಲೇ, ಇದು ಟೀ ಏನೇ ಇದು, ಕಾಫಿ ಮಾಡ್ಕೊಂಡ್ ತಂದಿದ್ಯಲ್ಲ ರೋಹಿಣಿ, ಬಾರಮ್ಮ ಇಲ್ಲಿ, ಇದು ಟೀನಾ ಕಾಫಿನ ನೋಡಿ ಹೇಳು ಅಂತ ರೋಹಿಣಿನ ಕರೀತಾರೆ. ಒಂದ್ ಸ್ವಲ್ಪ ಕುಡಿದ್ ನೋಡಿ ಹೇಳಮ್ಮ ಇದು ಟೀನಾ ಕಾಫಿನ ಅಂತ ಶಾಂತಿ ಹೇಳಿದಾಗ ಅಷ್ಟರಲ್ಲಿ ಅಲ್ಲಿಗೆ ಮನೋಜ್ ಅಡ್ಡ ಬಂದು, ಅಮ್ಮ ನೀನ್ ಅದನ್ನ ಎಂಜಾಯ್ ಮಾಡಿದ್ಯಾ, ನೀನ್ ಕುಡಿಬೇಡ ರೋಹಿಣಿ ಅಂತ ಹೇಳ್ತಾನೆ. ಆಗ ಶಾಂತಿ ಶಾಕ್ ಆಗಿ, ಏನೋ ನೀನು, ನಾನು ಎಂಜಾಯ್ ಮಾಡಿದ್ರೆ ಕುಡಿಬಾರ್ದಾ, ನಾನೇನ್ ಬೇರೆಯವಳೇನೋ ಅಂತ ಶಾಂತಿ ಕೇಳಿದಾಗ, ಆಗಲ್ಲಮ್ಮ, ತುಂಬಾ ಹೈಜಿನಿಕ್ ಆಗಿರ್ಬೇಕಲ್ವಾ, ಅದಕ್ಕೆ ಹೇಳ್ದೆ ಅಂತ ಮನೋಜ ಹೇಳ್ತಾನೆ. ಆಗ ಶಾಂತಿ, ಚಿಕ್ಕವನಿದ್ದಾಗ ಬಾಯಿಗೆ ಮಣ್ಣೆಲ್ಲ ಸುರ್ಕೊಂತಿದ್ಯಲ್ಲೋ, ಆಗೆಲ್ಲ ತುಂಬಾ ಹೈಜಿನಿಕ್ ಆಗಿರ್ತಿದ್ದ ಅಂತ ಶಾಂತಿ ಕೇಳಿದಾಗ, ಮನೋಜ್ ಅವ್ರೆ ನೀವು ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿ, ಕುಡಿಯುತ್ತೆ ನಾನು ಕುಡಿದು ನೋಡ್ತೀನಿ ಅಂತ ಹೇಳಿ ರೋಹಿಣಿ ಕುಡ್ದೆ ನೋಡ್ತಾಳೆ. ಇನ್ನವ್ರೆ ಇದು ಟೀ ಅಲ್ಲ ಕಾಫಿ ಅಂತ ರೋಹಿಣಿ ಹೇಳಿದಾಗ, ಟೀ ಮಾಡು ಅಂದ್ರೆ ಟಿವಿ ಹಾಕಿದ್ದೆ, ಈಗ ಟೀ ಮಾಡು ಅಂದ್ರೆ ಕಾಫಿ ಮಾಡ್ಕೊಂಡ್ ಬಂದಿದ್ಯಲ್ಲ, ಏನೇ ಆಗಿದೆ ನಿನಗೆ? ಒಂದು ಗೊತ್ತಾಗ್ತಾ ಇಲ್ಲ, ಇದನ್ನೆಲ್ಲ ನೀನು ಬೇಕು ಅಂತಾನೆ ಮಾಡ್ತಾ ಇರಂಗಿದ್ಯಾ ಅಂತ ನಂಗೆ ಅನಿಸ್ತಾ ಇದೆ ಅಂತ ಶಾಂತಿ ಹೇಳ್ತಾರೆ. ಮೀನಾ, ಇಲ್ಲ ಅತ್ತೆ, ಯಾವ್ದೋ ಗ್ಯಾನ್ದಲ್ಲಿ ಮಾಡ್ಬಿಟ್ಟೆ ಅಂತ ಹೇಳಿದಾಗ, ಅವಾಗ ನೋಡಿದ್ರೆ ನಿನಗೆ ನಿಮ್ಮ ಅಮ್ಮನ ಮನೆ ಚಿಂತೆ ಅಲ್ವಾ, ಯಾವಾಗ ನೋಡಿದ್ರು ನಿನ್ ಮನ್ಸು ಅಲ್ಲೇ ಇರುತ್ತೆ, ತಾನೇ ಹೋಗ್ಬಿಟ್ಟು ಬಂದಲ್ಲೇ ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಶಾಂತಿ ಬೈತಾ ಇದ್ರು ಕೂಡ ಮೀನಾ ಅದ್ರ ಬಗ್ಗೆ ಗಮನ ಕೊಡದೆ ರೋಹಿಣಿನೇ ನೋಡ್ಕೊಂತ ನಿಂತಿರ್ತಾಳೆ. ಏನೇ ಆಗಿದೆ ನಿನಗೆ ಅಂತ ಶಾಂತಿ ಗದ್ರದಾಗ ಅಷ್ಟೊತ್ತಿಗೆ ಮನೋಜ ಬಂದು, ಅಮ್ಮ ಯಾವ್ದೋ ಪ್ರೇತ ಹಿಡ್ಕೊಂಡ್ಬಿಟ್ಟಿರೋ ಆಗಿದೆ ಅಂತ ಹೇಳ್ತಿರ್ತಾನೆ. ಆಗ ಶಾಂತಿ, ಇವಳಿಗೆ ಪ್ರೇತ ಬೇರೆ ಹಿಡ್ಕೊಳುತ್ತೇನೋ ಅಂತ ಕೇಳಿದಾಗ, ಅತ್ತೆ ನಾನು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಶಾಂತಿ, ಅದೆಲ್ಲ ಏನು ಬೇಡ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರವಿ ಮತ್ತೆ ಶ್ರುತಿ ಇಬ್ರು ಬರ್ತಾರೆ. ನಿಮ್ಗೊಂದು ಸಿಹಿ ಸುದ್ದಿ ಇದೆ ಅಂತ ರವಿ ಹೇಳಿದಾಗ, ಮೀನಾ ಅವ್ರೆ ನಿಮಗೆ ಎಷ್ಟು ಸರಿ ಫೋನ್ ಮಾಡೋದು, ನೀವೊಂದು ವಿಷಯ ಮರ್ತ್ಬಿಟ್ಟಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ. ಆಗ ಮೀನಾ, ಯಾವ ವಿಷಯ ಅಂತ ಕೇಳಿದಾಗ, ಸೂರ್ಯ ಅವ್ರ ವಿಷಯ ಅಂತ ಶ್ರುತಿ ಹೇಳ್ತಾಳೆ. ಅವ್ರ ಬಗ್ಗೆನಾ, ಏನ ವಿಷಯ? ಅದಕ್ಕೆ ನಿಮ್ಗೆ ಆ ವಿಷಯ ಕೇಳಿದ್ರೆ ತುಂಬಾ ಸಂತೋಷ ಆಗುತ್ತೆ. ಅಷ್ಟರಲ್ಲಿ ರಂಗನಾಥ್ ಬಂದು, ರವಿ ಸೂರ್ಯ ಅಂತದೇನೋ ಮಾಡ್ದ ಅಂತ ಕೇಳ್ತಾರೆ. ನೀವು ತುಂಬಾ ಹೆಮ್ಮೆ ಪಡುವಂತ ವಿಷಯ ಮಾಡಿದನಪ್ಪ ಅಂತ ರವಿ ಹೇಳ್ತಾರೆ. ಬೇರೆ ಏನು ವಿಷಯ ಇಲ್ವಾ, ಅವನ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ, ಕುಡಿದ್ಬಿಟ್ಟು ಸುತ್ತೋದಕ್ಕೆ ಹೋಗಿದಾನೋ ಏನೋ ಅಂತ ಹೇಳಿದಾಗ, ಶಾಂತಿ ಏನ್ ನಡೀತು ಅಂತಾನೆ ನಮಗೆ ಗೊತ್ತಿಲ್ಲ, ಅದಕ್ಕೂ ಮುಂಚೆನೆ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಅಂತ ರಂಗನಾಥ್ ಹೇಳ್ತಾರೆ. ಅಮ್ಮ ಹೇಳ್ತಾ ಇರೋ ಸರಿಯಾಗಿದೆಯಲ್ಲಪ್ಪ, ಸೂರ್ಯ ಏನೋ ದೊಡ್ಡದಾಗಿ ಸೈಂಟಿಫಿಕ್ ಆಗಿ ಏನೋ ಕಂಡಿಡಿದಿರೋ ತರ ಇವರೆಲ್ಲ ಸೇರಿ ಅವನಿಗೆ ಸುಮ್ನೆ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಮನೋಜ ಹೇಳ್ತಾನೆ. ತಿಂಗಳು ಅವನಿಗೆ ಅವಾರ್ಡ್ ಸಿಕ್ತು, ನಿನಗೆ ಅವಾರ್ಡ್ ಸಿಗ್ಲಿಲ್ಲ, ಅದಕ್ಕೋಸ್ಕರ ಈಗೆಲ್ಲ ಮಾತಾಡ್ತಿದ್ಯಾ, ವಿಷಯ ಗೊತ್ತಿಲ್ಲದೆ ಏನು ಸುಮ್ನೆ ಏನು ಮಾತಾಡ್ಬೇಡ, ಮುಚ್ಕೊಂಡು ಸುಮ್ನೆ ನಿಂತ್ಕೊಳ್ಳೋ ಅಂತ ರಂಗನಾಥ್ ಅವರು ಮನೋಜ್ ಬೈತಾರೆ. ನಂತರ ರಂಗನಾಥ್, ರವಿ ನೀನೇನೋ ಹೇಳಕ್ ಬಂದಲ್ಲ ಹೇಳಪ್ಪ ಅಂದಾಗ, ಇವತ್ತು ಸೂರ್ಯನ ವಿಷಯ ಟ್ರೆಂಡಿಂಗ್ ನಲ್ಲಿದೆ, ಅವ್ನ್ ಏನ್ ಮಾಡಿದಾನೆ ಗೊತ್ತಾ, ಅದರಲ್ಲಿ ಕತ್ತಿಗೆ ಹಾರ ಹಾಕೊಂಡು ಕೈಯಲ್ಲಿ ಸ್ವೀಟ್ ಇಟ್ಕೊಂಡು ಸೂರ್ಯ ಅಲ್ಲಿಗೆ ಬರ್ತಾನೆ. ಅಪೋ ಅಂತ ಕೂಕೊಂಡು ಸೂರ್ಯ ಮನೆ ಒಳಗಡೆ ಬರ್ತಾನೆ.
ಏನೋ ಇದೆಲ್ಲ ಸೂರ್ಯ ಅಂತ ರಂಗನಾಥ್ ಕೇಳಿದಾಗ ಆಗ ಶಾಂತಿ, ಹೂವಿನ ವ್ಯಾಪಾರ ಇವತ್ತು ಸರಿಯಾಗಿ ಆಗಿಲ್ಲ ಅಂತ ಅನ್ಸುತ್ತೆ. ಈ ಹೂ ಮಾರೋಳು ಹೂನ ಕಟ್ಟಿ ಇವನ್ ಕೊರಳಿಗೆ ಹಾಕಿ ಬಿಟ್ಬಿಟ್ಟಿದ್ದಾಳೆ ಅಂತ ಶಾಂತಿ ಹೇಳ್ತಾರೆ. ಆಗ ಸೂರ್ಯ, ಹೂವಿನ ವ್ಯಾಪಾರ ಟಾಪ್ ಅಲ್ಲೇ ನಡೀತಿದೆ ಸಕ್ರೆ, ಟೈಮ್ ಸಿಕ್ಕಾಗೆಲ್ಲ ಮೀನನ್ನೇ ಏಳ್ಸದೆ ಆಗೋಯ್ತು ಅಂತ ಸೂರ್ಯ ಹೇಳಿದಾಗ, ಏನ್ರಿ ಇದೆಲ್ಲ ಅಂತ ಮೀನಾ ಕೇಳ್ತಾಳೆ. ಇದೇನೇ ಮೀನಾ, ವಿಜಯದ್ ಮಾಲೆ ಕಣೆ ಇದು, ತಗೋ ಸ್ವೀಟ್ ತಿನ್ನು ಅಂತ ಕೊಟ್ಟು, ಪಾಪ ನೀನು ಸ್ವೀಟ್ ತಿನ್ನು ಅಂತ ಸೂರ್ಯ ರಂಗನಾಥ್ ಅವ್ರಿಗೆ ಹೇಳಿದಾಗ ರಂಗನಾಥ್ ಅವರು ಸುಮ್ನೆ ನೋಡ್ತಾ ಇರ್ತಾರೆ. ಪರವಾಗಿಲ್ಲ ತಗೊಳಪ್ಪ, ಶುಗರ್ ಇದೆ ಅಂತ ನೋಡ್ತಾ ಇದೀಯಾ, ಒಂದ್ ಮಾತ್ರೆ ಎಕ್ಸ್ಟ್ರಾ ತಗೊಂಡ್ರಾಯ್ತು, ತಗೊಳಪ್ಪ ತಿನ್ನು ಅಂತ ಸೂರ್ಯ ಹೇಳ್ತಾನೆ. ರವಿ ಕೈಯಲ್ಲಿ ಸ್ವೀಟ್ ಬಾಕ್ಸ್ ಕೊಟ್ಟು ಎಲ್ರಿಗೂ ಕೊಟ್ಬಿಡು ರವಿ ಅಂತ ಹೇಳ್ತಾನೆ. ಏನಪ್ಪ ಅಂತ ವಿಷಯ, ಸ್ವೀಟ್ ತಿನ್ನು ಅಂತದ್ದು ಏನ್ ನಡೀತು ಅಂತ ರಂಗನಾಥ್ ಕೇಳಿದಾಗ, ಏನ್ ವಿಷಯ ಅಂತ ನನಗೂ ಗೊತ್ತು ಅಂತ ಶ್ರುತಿ ಹೇಳ್ತಾಳೆ. ನಾನು ಇನ್ನೂ ಏನ್ ವಿಷಯ ಅಂತ ಹೇಳೇ ಇಲ್ಲ. ಪುಡಿ ನಿನಗೇನ್ ಗೊತ್ತಾಯ್ತು ಅಂತ ಸೂರ್ಯ ಕೇಳ್ತಾನೆ. ಸೋಷಿಯಲ್ ಮೀಡಿಯಾದಲ್ಲೇ ನಾನು ಅವಾಗ್ಲೇನೆ ನೋಡಿದೆ ಅಂತ ಶ್ರುತಿ ಹೇಳ್ತಾಳೆ. ಓ ಹಾಗ, ಈಗೇನಾದ್ರೂ ನಡೀತು ಒಂದ್ ವಿಷಯ ಅಂದ್ರೆ ಸಾಕು, ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಮಿಡಿಯೇಟ್ಲಿ ಹರಡ್ಬಿಡುತ್ತೆ, ಮಾಡಿರೋ ಕೆಲ್ಸನೇ ಅಂತದ್ಕೊಣೋ ಅಂತ ರವಿ ಹೇಳ್ತಾರೆ. ಇನ್ ವಿಷಯ ಅಂತ ನಮಗೂ ಹೇಳ್ರೋ, ನಾನು ತಿಳ್ಕೊಂತೀನಿ ಅಂತ ರಂಗನಾಥ್ ಹೇಳ್ತಾರೆ. ಆಗ ಸೂರ್ಯ, ಲೇ ಮೀನಾ, ನಾನು ಡೆಲಿವರಿ ಕೇಸ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಅಲ್ಲಿ ಮನೋಜ್ ಅಡ್ಡ ಬಂದು, ಅಮ್ಮ ಇವನೇನಮ್ಮ ಡಾಕ್ಟರ್ ಡೆಲಿವರಿ ಕೇಸ್ನ ಅಟೆಂಡ್ ಮಾಡಕ್ ಹೋಗೋ ತರ ಹೇಳ್ತಾ ಇದ್ದಾನೆ ಹೇಳಿ ಮನೋಜ ನಗ್ತಾ ಇರ್ತಾನೆ. ನಗ್ಬೇಡ ಕಣಲೇ, ನಿನ್ ಮೂಳೆ ಎಲ್ಲ ಮುರಿದಾಕ್ಬಿಡ್ತೀನಿ, ನಾನೇ ಮೂಳೆ ಡಾಕ್ಟರ್ ಆಗ್ಬಿಡ್ತೀನಿ ಅಂತ ಸೂರ್ಯ ಹೇಳಿದಾಗ, ಮನೋಜ್ ಅವ್ರೆ ನೀವ್ ಒಂದ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ಬಾರ್ದ ಅಂತ ರೋಹಿಣಿ ಗದ್ರುತ್ತಾಳೆ. ರಂಗನಾಥ್, ನೀನ್ ಹೇಳಪ್ಪ ಅಂತ ಹೇಳ್ತಾರೆ. ಡೆಲಿವರಿ ಕೇಸ್ಗೆ ಅಂತ ಕಾರ್ ತಗೊಂಡು ಹೋಗಿದ್ನಪ್ಪ, ಕಾರಲ್ಲೇ ಮಗು ಆಗ್ಬಿಡ್ತು ಅಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ಕಾರಲ್ಲಿ ಏನಾದ್ರು ಮಗುಗೆ ತಾಯಿಗೆ ತೊಂದರೆ ಆಯ್ತಾ ಅಂತ ರೋಹಿಣಿ ಕೇಳ್ತಾಳೆ. ಇನ್ನೇನು ಆಗುತ್ತೆ, ಇವನ್ ಕಾರ್ ಫಾಸ್ಟ್ ಆಗಿ ಓಡಿಸ್ಕೊಂಡು ಹೋಗಿರ್ತಾನೆ, ಏನಾದ್ರೂ ಹೆಚ್ಚು ಕಡಿಮೆ ಆಗಿರುತ್ತೆ, ಅದಕ್ಕೆ ಪೊಲೀಸ್ ಕೇಸ್ ಆಗಿರುತ್ತೆ ಅಂತ ಮನೋಜ್ ಹೇಳ್ತಾನೆ. ಆಗ ಸೂರ್ಯ, ಮನೋಜ್ ಮತ್ತೆ ರೋಹಿಣಿ ನೋಡ್ಕೊಂಡು, ನೀವಿಬ್ರು ಫ್ರಾಡ್ಗಳು, ಯೋಚನೆ ಅನ್ನೋದು ನಿಮ್ಮಿಬ್ರಿಗೂ ಬರೋದಿಲ್ಲ ಅಲ್ವಾ, ನೀವಿಬ್ರು ಸರಿಯಾಗಿದ್ದೀರಾ, ಹೇಳಿದ್ರೆ ಸಾಕು ಅದನ್ನ ತಪ್ಪಾಗಿ ಯೋಚನೆ ಮಾಡ್ತೀರಾ ಅಂತ ಸೂರ್ಯ ಬೈತಾನೆ. ರಂಗನಾಥ್, ನಿನ್ ಮುಂದೆ ಕೇಳಪ್ಪ ಸೂರ್ಯ ಅಂತಾರೆ. ಡೆಲಿವರಿಗೆ ಅಂತ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೆ, ಅವ್ರಿಗೆ ಅರ್ಧ ದಾರಿಲೇ ನೋವು ತುಂಬಾ ಜಾಸ್ತಿ ಆಗೋಯ್ತು, ಹಾಸ್ಪಿಟಲ್ ಬೇರೆ ದೂರ ಇತ್ತು, ಅದ್ರ ಮಧ್ಯೆ ಸಿಗ್ನಲ್ ಟ್ರಾಫಿಕ್ ಬೇರೆ, ಏನಾದ್ರೂ ತೊಂದರೆ ಆಗ್ಬೋದು ಅಂತ ಅಲ್ಲೇ ಮಾರ್ಕೆಟ್ ಅಲ್ಲಿ ಹೂ ಕಟ್ಟ ಹಾಕೊಂಡಿರ್ತಾರಲ್ವಾ, ಹತ್ರ ಕಾರ್ ತಗೊಂಡೋಗಿ ನಿಲ್ಲಿಸ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ಮುಂದೇನಾಯ್ತು ಹೇಳಪ್ಪ ಅಂತ ರಂಗನಾಥ್ ಕೇಳಿದಾಗ ಅಷ್ಟ್ರಲ್ಲಿ ಶಾಂತಿ ಅಡ್ಡ ಬಂದು, ಏನೋ ಹೇಳ್ತಾ ಇದೀಯಾ, ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದ್ಬಿಟ್ಟು ಮಾರ್ಕೆಟ್ಗೆ ಯಾಕೋ ಕರ್ಕೊಂಡೋದೆ ಕೇಳ್ತಾರೆ. ಆಗ ಸೂರ್ಯ, ಸಕ್ರೆ ಆತರವಾಗಿ ಏನೇನೋ ಮಾತಾಡ್ಬೇಡ, ಸ್ವಲ್ಪ ತಡೆದು ಅಲ್ಲಿ ಏನ್ ನಡೀತು ಅಂತ ಸರಿಯಾಗಿ ಕೇಳಿಸ್ಕೊ. ಮಾರ್ಕೆಟ್ ಹತ್ರ ಕಾರ್ ತಗೊಂಡೋಗಿ ನಿಲ್ಸಿದ್ದ ತಕ್ಷಣ ಅಲ್ಲಿದ್ದ ಹೆಂಗಸರೆಲ್ಲ ಬಂದು ಬಟ್ಟೆ ಸುತ್ಕೊಂಡು ನಾವು ಮಾಡ್ತಾ ಇದ್ರು, ನನ್ಗೆ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಅಂತ ಸೂರ್ಯ ಹೇಳ್ತಾನೆ. ನೀವ್ ಹೇಳ್ತಿದ್ರೇನೆ ನನಗೆ ಪೇಟ್ ಜಾಸ್ತಿ ಆಗ್ತಾ ಇದೆ, ಮಗು ಹೆರಿಗೆ ಎಲ್ಲ ಚೆನ್ನಾಗಾಯ್ತಾ, ಮಗು ಚೆನ್ನಾಗಿದ್ಯಾ ಅಂತ ಕೇಳ್ತಾಳೆ. ಆಗ ಸೂರ್ಯ, ಚೆನ್ನಾಗ್ ಹುಡ್ತು ಅಂತ ಹೇಳಿದಾಗ, ಓ ಅದಕ್ಕೆ ನಾ ಸ್ವೀಟ್ ಕೊಟ್ಟಿದ್ದು ರಂಗನಾಥ್ ಕೇಳ್ತಾರೆ. ಆಗ ಸೂರ್ಯ, ಹೂನಪ್ಪ ಸಿನಿಮಾದಲ್ಲಿ ಹುಟ್ಟುತ್ತಲ್ಲ ಆ ತರ ಆಯ್ತಪ್ಪ, ಹೆಣ್ಮಗು ಹುಡ್ತು, ಮಗು ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ, ಒಳ್ಳೇದೇ ನಡೆದಿದೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪ ಮಗುನ ಮೊದಲೇ ಸರಿ ನನ್ನ ಕೈಯಲ್ಲೇ ಕೊಟ್ರು, ನನಗೆ ಮಗು ಎತ್ಕೊಂಡಾಗ ತುಂಬಾ ಸಂತೋಷ ಆಗ್ತಾ ಇತ್ತು ಅಂತ ಸೂರ್ಯ ಹೇಳಿದಾಗ, ಕಾರಲ್ಲಿ ಊರಲ್ಲಿ ಎಲ್ಲಾ ಕಡೆ ವಿಶೇಷ ನಡೀತಾನೆ ಇದೆ, ಅಂದ್ರೆ ನಮ್ಮನೇಲಿ ಮಾತ್ರ ಮಗುನೇ ಬರ್ತಾ ಇಲ್ಲ ಅಂತ ಶಾಂತಿ ಹೇಳ್ತಾರೆ. ಅದು ನಡೆಯುತ್ತೆ ಬಿಡೆ ಶಾಂತಿ, ಸೂರ್ಯ ಕೈಯಲ್ಲಿ ಮಗು ಇಟ್ಕೊಂಡಿದ್ದ ಅಂದ್ರೆ ಅದು ನಡೆಯುತ್ತೆ ಅಂತ ಅರ್ಥ. 3 ಜನ ಇದ್ದಾರೆ, ಯಾರಾದ್ರೂ ಒಬ್ರು ಮಗು ಕೊಡ್ತಾರೆ, ನೀನ್ ಅಲ್ಲಿವರೆಗೂ ಒಂದ್ ಸ್ವಲ್ಪ ಸಮಾಧಾನವಾಗಿರು ಅಂತ ರಂಗನಾಥ್ ಹೇಳ್ತಾರೆ. ಒಳ್ಳೆ ಕೆಲಸ ಮಾಡಿದ್ಯೋ ಕಣೋ ಅಂತ ರವಿ ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿ, ಮೀನಾ ಅವರೇ, ಮಾವ ಹೇಳ್ದಂಗೆ ಮೊದಲನೇ ಮಗುನ ನೀವೇ ಎತ್ಕೊಡ್ಬೇಕು ಅಂತ ಹೇಳ್ತಾಳೆ ಶ್ರುತಿ. ಆಗ ಶಾಂತಿಗೆ ತುಂಬಾ ಕೋಪ ಬಂದು, ಅದೆಲ್ಲ ಆಗೋದಿಲ್ಲ, ಮೊದಲು ರೋಹಿಣಿನೇ ಮನೆಗೆ ಮಗು ಎತ್ಕೊಡ್ಬೇಕು. ಶಾಂತಿ ಹೇಳಿದ್ ಕೇಳಿ ರೋಹಿಣಿಗೆ ಶಾಕ್ ಆಗಿ ಇಲ್ಲಿರೋ ಪಾತ್ರನ ಕೆಳಗಾಕ್ಬಿಡ್ತಾಳೆ. ಇದು ಮೀನಾ ಅಂತ ಶ್ರುತಿ ಕೇಳಿದಾಗ, ಅದೇನಿಲ್ಲ ಶ್ರುತಿ, ಅಷ್ಟ್ರಲ್ಲಿ ಶಾಂತಿ ರೋಹಿಣಿನ ಮಗು ಎತ್ಕೊಡು ಅಂತ ಹೇಳಿದ್ನಲ್ಲ, ಅದಕ್ಕೆ ಅವಳಿಗೆ ಹೊಟ್ಟೆ ಉರಿ ಶಾಂತಿ ಬೈತಿರ್ತಾರೆ. ಏನಮ್ಮ ನೀನ್ ಈಗೆಲ್ಲ ಹೇಳ್ತಾ ಇದೀಯ ಅಂತ ರವಿ ಹೇಳಿದಾಗ, ಅಷ್ಟ್ರಲ್ಲಿ ಸೂರ್ಯ, ಅಯ್ಯೋ ಇವ್ರದ್ದು ಯಾವಾಗ್ಲೂ ಇದ್ದಿದ್ದೆ ಬಿಡು ಅಂತ ಹೇಳ್ತಾನೆ. ಆಗ ಮೀನಾ, ಅದೇ ನನ್ ಮೈ ಮೇಲೆ ಪ್ರಜ್ಞೆ ಇಲ್ದೆ ಏನು ಮಾಡಿಲ್ಲ, ಹೊಟ್ಟೆ ಉರಿ ಕೂಡ ನನಗಿಲ್ಲ, ಕೈಯಿಂದ ಪಾತ್ರೆ ಜಾರೋಯ್ತು ಅಷ್ಟೇ. ಅಷ್ಟ್ರಲ್ಲಿ ಮನೋಜ ಬಂದು, ಅಮ್ಮ ನೀನ್ ಹೇಳೋ ಸರಿಯಾಗಿದೆ, ನನಗೆ ಮೊದಲನೇ ಮಗ ನಾನು, ಮೊದಲೇ ಮಗುನು ನಮ್ದೇ ಆಗ್ಬೇಕು. ಆಗ ಸೂರ್ಯ, ಲೇ ರವಿ, ನಮ್ಗೇನು ಮೊದಲೇ ಮಗು ಮಾಡ್ಕೋಬೇಕು ಅಂತ ಆಸೆ ಇಲ್ಲ, ನಮ್ಗೆ ಸಾವಿರಾರು ಕೆಲಸ ಇದೆ, ನಾವಿನ್ನು ಮೊದಲು ರೂಮ್ ಕಟ್ಬೇಕು, ಅವನಿಗೆ ಮೊದಲನೇ ಮಗು ಮಾಡ್ಕೊ ಅಂತ ಹೇಳೋ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಇವ್ರು ರೂಮ್ ಕಟ್ಟೋ ಅಷ್ಟರಲ್ಲೇ ಅಪ್ಪ ಅಮ್ಮ ಆಗೋ ವಯಸ್ಸು ಮೀರೇ ಹೋಗಿರುತ್ತೆ, ಮಗುನ ಯಾವಾಗ ಎತ್ಕೋಬೇಕು ಅಂತ ನಮಗೆ ಚೆನ್ನಾಗ್ ಗೊತ್ತಿದೆ, ಅದರಿಂದ ನಿನ್ಗೆ ಏನ್ ಸಕ್ರೆ, ನೀನ್ ಸುಮ್ನೆ ಇರು ಅಂತ ಸೂರ್ಯ ಹೇಳ್ತಾನೆ. ಅಷ್ಟ್ರಲ್ಲಿ ರವಿ ಬಂದು, ಅಮ್ಮ ಈ ಟಾಪಿಕ್ ನ ಇಲ್ಲೇ ನಿಲ್ಸಮ್ಮ, ಇದು ಅವ್ರ ಪರ್ಸನಲ್ ವಿಷಯ, ಇದನ್ನೆಲ್ಲ ಇಲ್ಲಿ ಮಾತಾಡೋದು ಸರಿ ಇಲ್ಲ ಅಂತ ರವಿ ಹೇಳ್ತಾನೆ. ಇವನೊಬ್ಬ ಯಾವಾಗ ನೋಡಿದ್ರು ಬಂದ್ಬಿಡ್ತಾನೆ ಮಧ್ಯದಲ್ಲಿ ಪರ್ಸನಲ್ ಅನ್ಕೊಂಡು, ಬಿಡ್ರೋ ಜಾಗನ ಅಂತ ಕೋಪ ಮಾಡ್ಕೊಂಡು ಶಾಂತಿ ಅಲ್ಲಿಂದ ಹೋಗ್ತಾರೆ. ರೋಹಿಣಿ ಅವ್ರ ರೂಮ್ಗೆ ಹೋಗ್ತಾ ಇರ್ಬೇಕಾದ್ರೆ ಮೀನಾ ರೋಹಿಣಿನೇ ನೋಡಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಮೀನಾ ಹತ್ರ ಸೂರ್ಯ ಬಂದು, ಲೇ ಮೀನಾ, ನೋಡೇ ಇಲ್ಲಿ ಮೊಬೈಲ್ ನಲ್ಲಿ ಬಂದಿರೋ ಕಮೆಂಟ್ಗಳನ್ನ, ಡ್ರೈವರ್ ಮಾನವೀಯತೆ ತರ ಬಂದ್ ಕಾಪಾಡಿದ್ದಾರೆ ಅಂತ ಏನೇನೋ ಕಮೆಂಟ್ ಬಂದಿದೆ, ಇನ್ನ ಸೂರ್ಯ ತೋರಿಸ್ತಾ ಇರ್ತಾನೆ. ಸೂರ್ಯ ಅಷ್ಟೆಲ್ಲ ಹೇಳ್ತಾ ಇದ್ರು ಕೂಡ ಮೀನಾ ಪ್ರಜ್ಞೆ ಇಲ್ದಿರೋ ತರ ನಿಂತಿರ್ತಾಳೆ. ಲೇ ಮೀನಮ್ಮು, ಏನ್ ಯೋಚನೆ ಮಾಡ್ತಾ ಇದ್ಯಾ, ನಾನ್ ಮಾತಾಡ್ತಾ ಇದೀನಲ್ಲ ನೋಡೆ ಈ ಕಡೆ ಅಂತ ಸೂರ್ಯ ಹೇಳ್ತಿರ್ಬೇಕಾರೆ, ಹಾಗೆಲ್ಲ ಏನಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ಹೇಳಿದ್ರೆ ನಾನ್ ನಂಬೇಕಾ, ನಾನ್ ಬಂದಾಗಿಂದ ನಿನ್ನ ನೋಡ್ತಾನೆ ಇದೀನಿ, ಇಷ್ಟೊಂದು ಒಳ್ಳೆ ಸುದ್ದಿ ಹೇಳಿದ್ರು ನಿನ್ ಮುಖದಲ್ಲಿ ಸಂತೋಷ ಅನ್ನೋದೇ ಇಲ್ವಲ್ಲೇ, ಏನಾಯ್ತು ನಿನಗೆ ಅಂತ ಸೂರ್ಯ ಕೇಳಿದಾಗ, ಹಾಗೆಲ್ಲ ಏನಿಲ್ಲ ರೀ, ನಾನ್ ಸಂತೋಷವಾಗೇ ಇದೀನಿ, ನೀ ಸುಳ್ಳು ಹೇಳ್ಬೇಡ ಕಡೆ ಮೀನಾ, ನಾನು ಆಗ್ಲೇ ಹೋಗುವಾಗ ನೀನೇನೋ ಹೇಳ್ತಿದ್ದೆ, ನಂಗೆ ಅರ್ಜೆಂಟ್ ಇದೆ ಅಂತ ಹಾಗೆ ಹೋದೆ, ಇಲ್ಲ ಏನೋ ವಿಷಯ ಹೇಳಕ್ ಬಂದಲ್ಲ ಅದು ನೀಗ ಹೇಳು ಅಂತ ಸೂರ್ಯ ಕೇಳ್ತಾನೆ. ಇಲ್ಲ ಏನಿಲ್ಲ ರೀ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾಳೆ ಮೀನಾ.
ಸರಿ ರೀ, ನಾನು ಹೊರಗಡೆ ಹೋಗಿದ್ನಲ್ವಾ, ತುಂಬಾ ಸುಸ್ತಾಗ್ತಿದೆ, ಸ್ವಲ್ಪ ನೀರು ಕುಡಿತೀನಿ ಅಂತ ಹೇಳಿ ಮೀನಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಸೂರ್ಯ ಮೀನನ್ನೇ ನೋಡ್ತಾ ಏನಾಗಿದೆ ಅವಳಿಗೆ, ಒಂಥರ ಇದ್ದಾಳಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.